ಮಂಗಳೂರಿನಲ್ಲಿ ಟಿಪ್ಪು ಹೈದರ್ ಆಡಳಿತದ ಬಗ್ಗೆ ಒಂದು ಪುಸ್ತಕವನ್ನ ಸಿದ್ಧ ಮಾಡಿದ್ದಾರೆ. ಅದಂತೂ ಅತ್ಯುತ್ತಮವಾದಂಥ ಪುಸ್ತಕಗಳ ಸಾಲಿಗೆ ಸೇರ್ತದೆ ಅಂತ ನನಗೆ ಅನಿಸ್ತದೆ. ಮತ್ತೊಂದು ಸಮುದಾಯದ ವಿರುದ್ಧ ದ್ವೇಷದ ಮಾತನಾಡುವಂತಹ, ಮತ್ತೊಂದು ಸಮುದಾಯದ ಮಹಿಳೆಯರ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಕೀಳು ಭಾಷೆಯಲ್ಲಿ ದ್ವೇಷದ ಮಾತುಗಳನ್ನಾಡುವಂತಹ ಸನ್ನಿವೇಶಗಳನ್ನು, ಪ್ರಸಂಗಗಳನ್ನು ನಾವೆಲ್ಲ ಗಮನಿಸಿದ್ದೀವಿ. ಕೋಮುವಾದಿಗಳು ಈ ಸಂಬಂಧವನ್ನು, ಹಿಂದೂಗಳು ಮುಸ್ಲಿಮರು ಇತರ ಸಮುದಾಯದ ನಡುವಿನ ಸಂಬಂಧವನ್ನು ದೂರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಆಪ್ಕಿ ಬಾರ್ 400 ಅಂತ ಇದ್ದದ್ದು 292ಕ್ಕೆ ಬಂದಾಗ ಈ ದೇಶಕ್ಕೆ ಇನ್ನೂ ಭವಿಷ್ಯ ಇದೆ ಅಂತ ತಿಳ್ಕೊಂಡು ಸ್ವಲ್ಪ ಮಟ್ಟಿಗೆ ಸಂತೋಷ, ದುಃಖ ಆದರೂ ಸ್ವಲ್ಪ ಸಂತೋಷ ಪಟ್ಟವನ. ಅವೈದಿಕ ಆಚರಣೆಗಳ ಮೇಲೆ ವೈದಿಕ ಆಚರಣೆಗಳ ಹೇರಿಕೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ. ಪತ್ತಪ್ಪೆ ಬಾಲೆಲು 14 ಬರಿತಕ್ಕಲು ಏದ ಭೇದ ಮದತ್ತದು ಒಂಜೇ ಚಪ್ಪರದ ಅಡಿಟ್ಟು ನೀರೆದ್ದು ಒಂಜಿ ಕಂಗನೊಡು ಉಣುಪಿನವು ತುಳುನಾಡು ಅಥವಾ ತುಳು ಶಕ್ತಿಲು ಪಂಡಿನ ಒಂದು ಕೆರ್ದು ನಮ್ಮನ್ನು ಶಕ್ತಿಲಾದ ನಮ್ಮನ್ನು ಪ್ಲೀಸ್ ಮಲ್ಪಿರಗ ಅಥವಾ ನಮ್ಮನ್ನು ನಮಕ್ ಕುಡೋ ಸರ್ತಿ ಲಕ್ಕದ ಉಂತಂದಿಲಕ್ಕ ನಮ್ಮನ್ನು ದಿಗಿನಂಚಿನ ಕಟ್ಟುಪಾಡಿನಂಚಿನ ವ್ಯವಸ್ಥೆ ಈ ಶಕ್ತಿಲು ಅಥವಾ ಸತ್ಯಲು ಒಂದು ಮಂಟನೆ ಕತ್ತೆ ಬೆತ್ತಡಿ. ಮತ್ತು ನಾವೆಲ್ಲ ಒಂದು ಧ್ವನಿಯನ್ನು ಎತ್ತಬೇಕು. ನಾವೇನು ಅದೇನಂದ್ರೆ ಆ ದೈವ ಪಾತ್ರೆಗಳಿದಾರಲ್ಲ, ಆ ನಿಜವಾದ ದೈವ ಪಾತ್ರೆಗಳಿದಾರಲ್ಲ, ಅವರಿಗೆ 60 ವರ್ಷ ಆದ್ಮೇಲೆ ಮತ್ತೆ ಕುಣಿಲಿಕ್ಕೆ ಆಗುದಿಲ್ಲ. ಕಮ್ಯುನಿಸ್ಟ್ ಲೀಡರ್ಸ್ ಇವರು, ಅಂದ್ರೆ ಇರುವ ವ್ಯವಸ್ಥೆಯನ್ನ ಪ್ರಶ್ನಿಸಿದವರು ಇವರು, ಈ ದೈವಗಳು. ಎಲ್ಲರೂ ಓದಬೇಕಾದಂಥ ಪುಸ್ತಕ. ನಾನು ಒಮ್ಮೆ ಒಂದಿಷ್ಟು ಓದಿದ್ದೀನಿ ಆರಂಭದಲ್ಲಿ. ಖಂಡಿತವಾಗಿಯೂ ಓದಬೇಕಾದಂಥ ಪುಸ್ತಕ. ಸುಮ್ಮನೆ ಅಲ್ಲಿ ಇಲ್ಲಿ ಕೇಳಿರುವಂಥ ಮಾಹಿತಿಯನ್ನು ಇಟ್ಕೊಂಡು ನವೀನ್ ಸೂರಿಂಜ ಮಾಡಿಲ್ಲ. ಅದರ ಬಗ್ಗೆ ಬಹುಶಃ ಪುಸ್ತಕ ಪರಿಚಯ ಮಾಡುವ ಗರಣತೆಕ್ಕರ್ ಅವರು ಹೇಳ್ತಾರೆ. ಅದರಿಂದ ಪ್ರತಿಯೊಬ್ಬರು ಖರೀದಿ ಮಾಡಬೇಕು, ಇನ್ನಷ್ಟು ಜನರಿಗೆ ಓದಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಇವತ್ತಿನ ತುಳುನಾಡಿನ ಎದುರಿಸ್ತಿರುವಂಥ ಸಂಕಟಗಳಿಗೆ, ಈ ರೀತಿಯ ಇಲ್ಲಿಯ ಸಂಸ್ಕೃತಿಗಳು, ಜನಪದಗಳ ಬಗ್ಗೆ ಸರಿಯಾದಂಥ ಅಧ್ಯಯನ, ತಿಳುವಳಿಕೆ ಬಹಳ ಮುಖ್ಯವಾದದ್ದು. ಅದರಿಂದಾಗಿ ಎಲ್ಲರೂ ಖರೀದಿ ಮಾಡಬೇಕು, ಓದಬೇಕು, ಓದಿಸ್ಬೇಕು. ನವೀನ್ ಸೂರ್ಜಿ ಅವ್ರದ್ದು ಬಹುಶಃ 6ನೇ ಪುಸ್ತಕ. ಇತ್ತೀಚೆಗಂತೂ ಬಹಳ ವೇಗವಾಗಿ ಪುಸ್ತಕಗಳನ್ನು ಬರೆದು ತರ್ತಾ ಇದ್ದಾರೆ. ಮತ್ತು ಸಮಕಾಲೀನವಾಗಿ ತುಳುನಾಡಿನ ಯಾವುದೇ ರೀತಿಯಾದಂಥ ವಿವಾದಗಳು, ಬಿಕ್ಕಟ್ಟುಗಳು ಬಂದಾಗ ಎಲ್ಲ ಸಾಕ್ಷ್ಯ ಆಧಾರ ಸಮೇತ ತನ್ನ ಬರಹಗಳ ಮೂಲಕ ಆ ಬಿಕ್ಕಟ್ಟುಗಳಿಗೆ, ಒಂದು ವಿವಾದಗಳಿಗೆ ಅಥವಾ ವಿಷಯಗಳಿಗೆ ಬೆಳಕು ಚೆಲ್ಲುವಂಥ ಒಂದು ಅತ್ಯುತ್ತಮ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನಷ್ಟು ಪುಸ್ತಕಗಳ ಸಿದ್ಧತೆಯಲ್ಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಷ್ಟು ವೇಗವಾಗಿ ಮತ್ತು ಜನರಲ್ ಆಗಿ ಪುಸ್ತಕ ಕಥೆಗಳನ್ನು ಬರೆಯೋದು ಬಹುಶಃ ಸುಲಭ ಆಗ್ಬೋದು, ಕಥೆಗಾರರಿಗೆ ಬೇಜಾರಾಗ್ಬೋದು, ಗೊತ್ತಿಲ್ಲ ಅದನ್ನು ಹೇಳಿದರೆ. ಆದರೆ ವಿಷಯಗಳಿಗೆ ತುಂಬ ಅಧ್ಯಯನ ಮಾಡಿ ಸಾಕ್ಷ್ಯಗಳನ್ನ, ಆಧಾರಗಳನ್ನ ಸಂಗ್ರಹಿಸಿ ಬರೆಯೋದು ಸಣ್ಣ ಕೆಲಸ ಅಲ್ಲ. ಇದರ ಜೊತೆಯಲ್ಲೇ ಇನ್ನು ಮುಂದಕ್ಕೆ ಟಿಪ್ಪು ಸುಲ್ತಾನ್ನ ಮಂಗಳೂರಿನಲ್ಲಿ ಟಿಪ್ಪು ಹೈದರ್ ಆಡಳಿತದ ಬಗ್ಗೆ ಒಂದು ಪುಸ್ತಕವನ್ನ ಸಿದ್ಧ ಮಾಡಿದ್ದಾರೆ. ಅದಂತೂ ಅತ್ಯುತ್ತಮವಾದಂಥ ಪುಸ್ತಕಗಳ ಸಾಲಿಗೆ ಸೇರ್ತದೆ ಅಂತ ನನಗೆ ಅನಿಸ್ತದೆ. ತುಳುನಾಡಿನಲ್ಲಿ ಟಿಪ್ಪು ಕಾಲದಲ್ಲಿ ಹೇಗಿತ್ತು, ಏನೆಲ್ಲ ನಡೆದಿತ್ತು ಅನ್ನೋದನ್ನ ಆಧಾರ ಸಹಿತ, ಯಾವುದೇ ಆಧಾರ ಇಲ್ಲದೆ ಬರೆದಿಲ್ಲ. ಅದು ಕೂಡ ಇನ್ನು ಒಂದೇ ತಿಂಗಳಲ್ಲಿ ಅದು ಕೂಡ ಬರ್ತದೆ. ಅದಕ್ಕೆ ಮುಂಚೆ ಎಲ್ಲರೂ ಇದನ್ನು ಓದಿ ಮುಗಿಸ್ಬೇಕು ಅಂತ ವಿನಂತಿಯನ್ನ ಮಾಡ್ತೀನಿ. ಈ ಮೂಲಕ ನವೀನ್ ಸೂರಿಂಜ್ ಅವರು, ಬಹುಶಃ ಇದು ನವೀನ್ ಸೂರಿಂಜ್ ಅವರ ಸತ್ಯೋಲು 6ನೇ ಪುಸ್ತಕ ಆಗಿದೆ. ತಾವು ಪುಸ್ತಕವನ್ನು ಗಮನಿಸಿರ್ಬೋದು. ಪುಸ್ತಕದ ಮುಖಪುಟದಲ್ಲಿ ಸತ್ಯೋಲು ಅಂದರೆ ಏನು ಅಥವಾ ದೈವಗಳೆಂದರೆ ಏನು ಅಂತ ಒಂದೇ ಲೈನಲ್ಲಿ, ಒಂದೇ ವಾಕ್ಯದಲ್ಲಿ ನವೀನ್ ಸೂರಿಂಜ್ ಅವರು ಮನಮುಟ್ಟುವಂತೆ ಅದರ ವಿವರಣೆಯನ್ನು ಕೊಡ್ತಾರೆ. 10 ತಾಯಿಯ ಮಕ್ಕಳನ್ನು ಒಂದೇ ಮಡಿಯಲ್ಲಿ ಹಾಕಿ ಪಡೆಯುವ ಶಕ್ತಿ ನಾನು ಅಂತ. ಬಹುಶಃ ಈ ಸಾರ, ದೈವದ ಸಂದೇಶ ಏನು, ದೈವ ಅಂದರೆ ಏನು, ಈ ಒಂದು ವಾಕ್ಯ ಆ ಸಾರವನ್ನು ತಿಳಿಸುತ್ತೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ದೈವಗಳ ಬಗ್ಗೆ ಹಿಂದೆ ಹಲವಾರು ಪುಸ್ತಕಗಳು ಬಂದಿರ್ಬೋದು, ತಮಗೆಲ್ಲರಿಗೂ ಗೊತ್ತಿದೆ. ನಮಗೆಲ್ಲರಿಗೂ ಗೊತ್ತು ಪ್ರಸ್ತುತ ನಾವು ಯಾವ ಸನ್ನಿವೇಶದಲ್ಲಿದ್ದೀವಿ, ಎಂತಹ ಕಾಲಘಟ್ಟದಲ್ಲಿದ್ದೀವಿ ಅಂತ. ಯಾವ ದೈವಗಳು ಸೌಹಾರ್ದತೆಯನ್ನು ಸಾರುತ್ತೋ, ಯಾವ ದೈವಗಳು ಕೂಡಿಕೊಳ್ಳುವಿಕೆಯ ಅಥವಾ ಪರಸ್ಪರ ಒಗ್ಗಟ್ಟಿನ ಸಂದೇಶವನ್ನು ಸಾರುತ್ತೋ, ಅದೇ ದೈವಗಳ ಸ್ಥಾನದಲ್ಲಿ ನಿಂತು ಒಂದು ಸಮುದಾಯದ ವಿರುದ್ಧ, ಮತ್ತೊಂದು ಸಮುದಾಯದ ವಿರುದ್ಧ ದ್ವೇಷದ ಮಾತನಾಡುವಂತಹ, ಮತ್ತೊಂದು ಸಮುದಾಯದ ಮಹಿಳೆಯರ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಕೀಳು ಭಾಷೆಯಲ್ಲಿ ದ್ವೇಷದ ಮಾತುಗಳನ್ನಾಡುವಂತಹ ಸನ್ನಿವೇಶಗಳನ್ನು, ಪ್ರಸಂಗಗಳನ್ನು ನಾವೆಲ್ಲ ಗಮನಿಸಿದ್ದೀವಿ. ಬಹುಶಃ ಅದಕ್ಕೆ ಕೊರಗಜ್ಜನ ಸ್ಥಾನದಲ್ಲಿ ನಿಂತು ದ್ವೇಷದ ಮಾತನಾಡಿದಂತಹ ವ್ಯಕ್ತಿಗಳಿಗೆ ಆ ದೈವವೇ ಉತ್ತರ ಕೊಡುತ್ತೆ. ಇದು ದೈವ ಅಂದರೆ, ನನ್ನ ಸ್ಥಾನದಲ್ಲಿ ನಿಂತು ನೀವು ದ್ವೇಷದ ಮಾತನಾಡಬೇಡಿ, ನನ್ನ ಸ್ಥಾನದಲ್ಲಿ ನಿಂತು ನೀವು ಮತ್ತೊಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬೇಡಿ ಎಂಬ ಎಚ್ಚರಿಕೆಯನ್ನು, ಸಂದೇಶವನ್ನು ದೈವ ಕೊಡುತ್ತೆ ಎಂಬುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂತಹ ದೈವಗಳು ಇವತ್ತು ನಮಗೆ ಆಸರೆಯಾಗಿದೆ.
ದ್ವೇಷದ ಮಾತುಗಳನ್ನು, ದ್ವೇಷದ ಭಾಷಣಗಳನ್ನು ಒಡೆದು ಆಳುವಂತಹ ತಂತ್ರಗಾರಿಕೆಯ ವಿರುದ್ಧ ದೈವಗಳು ಒಗ್ಗಟ್ಟಿನ ಸಂದೇಶವನ್ನು ಕೊಡುತ್ತೆ. ಆ ದೈವಗಳು ನಮಗೆ ಖಂಡಿತವಾಗಿಯೂ ಆಸರೆಯಾಗಿ ನಿಂತಿದೆ ಎಂಬುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಬ್ಬರಿನ ತಾಯಿ ಫಾತಿಮಾ, ತಂದೆ ಮುರುವಾ ಬ್ಯಾರಿ. ಒಬ್ಬ ಮುಸ್ಲಿಂ ದೈವವನ್ನು ಈ ತುಳುನಾಡಿನ ಜನರು ಆರಾಧನೆ ಮಾಡ್ತಾರೆ, ಗೌರವದಿಂದ ನೋಡ್ಕೊಳ್ತಾರೆ. ಅದು ಈ ತುಳುನಾಡಿನ ಸಂಸ್ಕೃತಿ, ಈ ತುಳುನಾಡಿನ ಸೌಹಾರ್ದ ಸಂಸ್ಕೃತಿ. ಕೇವಲ ಬಬ್ಬರಿಯ ದೈವ ಮಾತ್ರ ಅಲ್ಲ, ಅಲಿ ಭೂತ ಇರ್ಬೋದು, ಬ್ಯಾರ್ದಿ ಭೂತ ಇರ್ಬೋದು, ಬ್ಯಾರಿ ಭೂತ ಇರ್ಬೋದು, ಅಥವಾ ಅರಬ್ಬಿ ಭೂತ ಇರ್ಬೋದು. ಈ ಪುಸ್ತಕದಲ್ಲಿ ಹಲವಾರು ವಿಚಾರಗಳು ಕೂಡ ಇದ್ದಾವೆ, ತಾವು ಅದನ್ನು ದಯವಿಟ್ಟು ಓದಬೇಕು. ಎಲ್ಲ ಮುಸ್ಲಿಂ ಭೂತಗಳನ್ನು ಈ ತುಳುನಾಡಿನ ಜನರು ಬಹಳ ಪ್ರೀತಿಯಿಂದ, ಗೌರವದಿಂದ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಅದು ಈ ತುಳುನಾಡಿನ ಮಣ್ಣಿನ ಗುಣ ಎಂಬುದನ್ನು ಕೂಡ ನಾವು ಮರಿಬಾರದು. ಮಾಡ ಉದ್ಯಾವರದ ದೇವಸ್ಥಾನದ ಜಾತ್ರೆಗೆ ದೈವಗಳು, ಅರಸು ದೈವಗಳು ಮಸೀದಿಗೆ ಹೋಗಿ ಮಸೀದಿಯ ಪ್ರಮುಖರನ್ನು ಆಹ್ವಾನ ಮಾಡುತ್ತೆ. ಒಂದು ಶುಕ್ರವಾರ ಹೋಗಿ ಜಾತ್ರೆಯ ಸಂದರ್ಭದಲ್ಲಿ ಅಲ್ಲಿಯ ಮುಸ್ಲಿಮರು, ಮಸೀದಿಯ ಮುಸ್ಲಿಮರು, ಜಮಾತಿನ ಪ್ರಮುಖರು ಜಾತ್ರೆಗೆ ಬರ್ತಾರೆ. ಅಲ್ಲಿ ದೈವದ ಸ್ಥಾನದಲ್ಲಿ 2 ಕಟ್ಟೆಗಳಿದ್ದಾವೆ. ಆ ಕಟ್ಟೆಗಳಲ್ಲಿ ಒಂದು ಕಟ್ಟೆಯಲ್ಲಿ ಮುಸ್ಲಿಮರಿಗೆ, ಬಂದಂತಹ ಊರಿನ ಮುಸ್ಲಿಮರಿಗೆ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಅವಕಾಶ ಇದೆ. ದೈವ ದರ್ಶನ ಬಂದು ಆ ಮುಸ್ಲಿಮರ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡುತ್ತೆ, ಅವರಿಗೆ ಗೌರವ ಕೊಡುತ್ತೆ. ಅಲ್ಲಿ ವೀಳ್ಯದೆಲೆ ಕೊಟ್ಟ ನಂತರ ಆ ಮುಸ್ಲಿಮರ ವೀಳ್ಯದೆಲೆ ಖರೀದಿ ಮಾಡಿದ ಬಳಿಕ ಅಲ್ಲಿಯ ಜಾತ್ರೆಯ ಸಂತೆ ಆರಂಭ ಆಗುತ್ತೆ. ಇದು ಈ ಒಂದು ದೈವಗಳು ಮತ್ತು ಮುಸ್ಲಿಮರ ನಡುವೆ ಇರುವಂತಹ ಸೌಹಾರ್ದ ಸಂಸ್ಕೃತಿ. ಆದರೆ ಇವತ್ತು ಅದೇ ಜಾತ್ರೆಗಳಲ್ಲಿ ಮುಸ್ಲಿಮರು ಬರಬಾರ್ದು, ಈ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು, ಮುಸ್ಲಿಮರಿಗೆ ಅವಕಾಶ ಇಲ್ಲ, ಇಲ್ಲಿ ಅವರು ಮಲ್ಲಿಗೆ ಮಾರಾಟ ಮಾಡಬಾರ್ದು ಅಂತ ಫರ್ಮಾನು ಹೊರಡಿಸುವಂತಹ ವಿಷಮವಾದಂತಹ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಕೋಮುವಾದಿಗಳು ಈ ಸಂಬಂಧವನ್ನು, ಹಿಂದೂಗಳು ಮುಸ್ಲಿಮರು ಈ ತಳ ಸಮುದಾಯದ ನಡುವಿನ ಸಂಬಂಧವನ್ನು ದೂರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ನಾನು ಸಾಮಾನ್ಯವಾಗಿ ಪುಸ್ತಕ ಬಗ್ಗೆ ಮಾತಾಡುವಾಗ ಅದರ ಬಗ್ಗೆ ಹೆಚ್ಚು ಮಾತಾಡಬಾರದು ಮತ್ತು ಅದನ್ನು ಹೆಚ್ಚು ವಿವರಿಸಲಿಕ್ಕೆ ಹೋಗಬಾರದು, ಇದು ನನ್ನ ನಂಬಿಕೆ. ಯಾಕೆಂತ ಹೇಳಿದ್ರೆ ಆಮೇಲೆ ಪುಸ್ತಕದಲ್ಲಿ ಓದೋದಕ್ಕೆ ಏನಿರೋದಿಲ್ಲ. ಆ ಕಾರಣಕ್ಕಾಗಿ ಕೆಲವು ಅಂಶಗಳನ್ನು ಆರಂಭದಲ್ಲಿ ಹೇಳಿ ನೇರವಾಗಿ ನನ್ನ ಮುನ್ನುಡಿಯನ್ನೇ ನಿಮ್ಮ ಮುಂದೆ ಇಡ್ತೀನಿ. ಯಾಕೆಂತ ಹೇಳಿದ್ರೆ ಅದರ ವಾಕ್ಯ ಕೂಡ ಬಹಳ ತೂಗಿ ಬರೆದದ್ದು ನಾನು. ಆ ಕಾರಣಕ್ಕಾಗಿ ಕೆಲವು ಅಂಶಗಳನ್ನು ಹೇಳ್ತೀನಿ ಅಷ್ಟೇ. ಈ ಸಲದ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾಗ ಬಹುಶಃ ಸಂತೋಷಪಟ್ಟವಲ್ಲಿ ನಾನು ಒಬ್ಬ. ಯಾಕೆಂದರೆ ಆಪ್ಕಿ ಬಾರ್ 400 ಅಂತ ಇದ್ದದ್ದು 292ಕ್ಕೆ ಬಂದಾಗ ಈ ದೇಶಕ್ಕೆ ಇನ್ನೂ ಭವಿಷ್ಯ ಇದೆ ಅಂತ ತಿಳ್ಕೊಂಡು ಸ್ವಲ್ಪ ಮಟ್ಟಿಗೆ ದುಃಖ ಆದರೂ ಸ್ವಲ್ಪ ಸಂತೋಷಪಟ್ಟವ ನಾನು. ಯಾಕೆ ಅಂತ ಹೇಳಿದರೆ ಇಡೀ ಭಾರತದಲ್ಲಿ ಈ ಪುಸ್ತಕದಲ್ಲಿ ತುಳುನಾಡಿನ ಸೌಹಾರ್ದತೆಯ ಬಗ್ಗೆ ಇದೆ. ಇಡೀ ಭಾರತದಲ್ಲಿ ಆ ರೀತಿಯ ಒಂದು ಸೌಹಾರ್ದತೆಯ ಪರಂಪರೆ ಇದೆ. ಆ ಪರಂಪರೆಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಜನ ಅದನ್ನು ವಿರೋಧಿಸಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹುಶಃ ನಾನು ಆ ಕಾರಣಕ್ಕಾಗಿ ಲೋಕಸಭೆಯ ಎಲೆಕ್ಷನ್ನ ಫಲಿತಾಂಶವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೀನಿ ಅಷ್ಟೇ. ನಮ್ಮ ದೇಶದ ಪ್ರಮುಖ ಲಕ್ಷಣವಾದಂತಹ ಸಾವಿರಾರು ವರ್ಷಗಳಿಂದ ಈ ಪರಂಪರೆ ಮುಂದುವರೆದುಕೊಂಡು ಬಂದಿದೆ. ಅದೇನು ಅಂದರೆ ಬಹುತ್ವ. ಆ ಬಹುತ್ವವನ್ನು ಜಾನಪದ ಪ್ರತಿನಿಧಿಸುತ್ತೆ. ಆ ಕಾರಣದಿಂದ ಈ ಜಾನಪದ ಪರಂಪರೆಯೇ ಬಹುಶಃ ನಮ್ಮ ಈ ಬಹುತ್ವವನ್ನು ಜತನದಿಂದ ಕಾಪಾಡಿಕೊಂಡು ಬಂದಿದೆ ಅಂತ ನಾನು ಭಾವಿಸ್ತೀನಿ. ಆ ಕಾರಣಕ್ಕಾಗಿ ಆ ಬಹುತ್ವವನ್ನು ಪ್ರತಿನಿಧಿಸುವ ಏನು ಸತ್ಯಲು ಪುಸ್ತಕ ಏನಿದೆ ಅದು ಅತ್ಯಂತ ಈ ಸಂದರ್ಭಕ್ಕೆ ಅತ್ಯಂತ ಮಹತ್ವದ ಪ್ರಕಟಣೆ ಅಂತ ನಾನು ಭಾವಿಸ್ತೀನಿ. ಇವತ್ತು ನಮ್ಮ ಮೇಲೆ ಆಗ್ತಾ ಇರುವಂತಹ ಒಂದು ರೀತಿಯ ಹೇರಿಕೆ ಅಂತ ಕರೀಬೇಕು, ದೌರ್ಜನ್ಯ ಅಂತ ಕರೀಬೇಕು, ಏನು ಅಂತ ಗೊತ್ತಿಲ್ಲ ನನಗೆ. ಅವೈದಿಕ ಆಚರಣೆಗಳ ಮೇಲೆ ವೈದಿಕ ಆಚರಣೆಗಳ ಹೇರಿಕೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ. ಬಹುಶಃ ಇದು ಎಲ್ಲ ಸಂದರ್ಭಗಳಲ್ಲೂ ಇವತ್ತು ತುಳುನಾಡಿನಲ್ಲಿ ಆಗ್ತಾ ಇರುವಂತಹ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಎಲ್ಲ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವುದಕ್ಕೆ ಅವೈದಿಕ ಆಚರಣೆಯ ಮೇಲೆ ವೈದಿಕ ಆಚರಣೆಯ ಹೇರುವಿಕೆ ಮತ್ತು ಏಕ ಸಂಸ್ಕೃತಿಯತ್ತ ಅದನ್ನು ಸಾಗಿಸುವಂಥ ಪ್ರಯತ್ನ ಇದೆಯಲ್ಲ,
ಅದು ಮುಖ್ಯ ಕಾರಣ ಎಂಬುದಾಗಿ ನಾನು ಭಾವಿಸ್ತೀನಿ. ಆ ನೆಲೆಯಲ್ಲಿ ಬಹುಶಃ ನವೀನ್ ಸೂರಿಂಜೆಯವರ ಕೃತಿ ಅತ್ಯಂತ ಮುಖ್ಯ ಆಗತ್ತೆ. ತುಳುನಾಡು ಗುತ್ತದ ಇಲ್ಲಡೊಂಜಿ ಗುತ್ತುನ್ ಕಾಪುನ ದೈವ ಇಪ್ಪುಂಡು, ಊರುನ್ ಕಾಪುನ ದೈವ ಇಪ್ಪುಂಡು, ಇಲ್ಲಡೊಂಜಿ ಇಲ್ಲನ ಕಾಪುನ ದೈವ ಇಪ್ಪುಂಡು. ಅವು ಗುತ್ತದ ದೈವನೇ ಆವಡು, ಇಲ್ಲದ ದೈವನೇ ಆವಡು, ಊರದ ದೈವನೇ ಆವಡು. ಪ್ರತಿ ದೈವಲ ಕಡೇಕ್ ದೈವದ ನೇಮ ಪೂರ ಆದ ಚಾವಡಿಗೆ ಬತ್ತದ ಒಂಜಿಗಿಂಡೆ ಪೇರಿಕೆ ಎನ್ನಾಗ ಒಂಜಿ ಪಾತೆರನ್ನು ಪಂಡ್ಪುಂಡು. ಏನರ್ದು ಹಿರಿಯಾಕುಲು ತಿರುದ್ನಕುಲು ಕ್ಲಿಪ್ಪರ್ ಆನಂದಂಡ ತುಳುನಾಡದ ದೈವ ಒಂಜಿ ಪಾತೆರ ಪಂಪು ಅಥವಾ ಸತ್ಯೋಲು ಒಂಜಿ ಪಾತೆರ ಪಂಪ. ಇಲ್ಲದ ಪೊಣ್ಣ ಸಂತಾನ ಓಲು ಒಂದು, ಇಲ್ಲದ ಪೊಣ್ಣ ಸಂತಾನ ಓಲು ಪೊಣ್ಣ ಕೈಟೆ ಎಂಕೊಂಜಿ ಗಿಂಡೆ ಪೇರು ಎಂದದು. ಗಣನಾಥ ಅವೇನು ಬಾರಿ ಪೊರ್ಲು ಬಂಡೆ ಮಾತೃಮೂಲಿಯ ಸಮಾಜ ವ್ಯವಸ್ಥೆ ನಮ್ಮ ಬದುಕಡಿಪ್ಪು ನಾವು ತುಳುನಾಡು. ಹಳ್ಳಿದಕ್ಕಲು ಅಥವಾ ತುಳುವೇರ ಪಂಪಿನ ಪಾತೆರ ಒಂಜುಂಡು. ಪುರಾಲು ತಿನ್ಪಿನಕುಲು ಬೊಕ್ಕ ಪುರಾಲು ತಿನಂದಿನಕುಲು ಒಂದು, ಪುರಾಲು ತಿನ್ಪಿನಕುಲು ಪುರಾಲು ತಿನಂದಿನಕುಲು. ದೈವೋಲು ಹೆಚ್ಚಾದಿಪ್ಪುನು ಪುರಾಲು ತಿನನ್ನಕಲ್ ನಿಲ್ಲಡಿಪ್ಪುನ, ಪುರಾಲು ತಿನ್ಪಿನಕಲ್ ಇಲ್ಲಡಿತ್ತಂಡ ಆಯ್ತು ಬೋಡಪ್ಪನ ಅಕ್ಕಲ್ ರೀತಿ ಡಕ್ಕಲು ನಮ್ಮಲ್ಲಿ ಎತ್ತದ ಪುರಾಲ್ ತಿನ್ಪಿನಕಲ್ ಎಲ್ಲೆತ್ತದ ಪುರಾಲ್ ತಿನ್ಪನ್ ತಿನ್ನಕಲ್ ದೈವಲೆ ಮಲ್ಪುವೆ. ಅವು ತುಳುನಾಡದ ಒಂಜಿ ಪೊರ್ಲವು. ಈ ಈತ ಪೊರ್ಲದ ಒಂಜಿ ಸತ್ಯೋಲ ಅಥವಾ ಶಕ್ತಿಲು ಪಂಪಿನಂಚಿನ ಒಂಜಿ ವಿಷಯನ ತಿವೊಂದು ನಮ್ಮ ಬದುಕನ್ನು ಕಟ್ಟುವ ಪಣ್ಣಂದಾಂಡ ಇಡೀ ತುಳುನಾಡನ್ನು ಅಥವಾ ನಮ್ಮ ತುಳುನಾಡದ ದೈವಾರಾಧನೆ ನಮ್ಮ ಡಿಫೈನ್ ಮಲ್ಪುನಂದಾಂಡ ಬಹುಶಃ ನಂಗೆ ವಾ ಬಂಗಾಲ ಇಜ್ಜಿ ನಮ್ಮ ಹಿರಿಯಾಕ್ಲೆ ನಂಗೆ ಕೊಂಚ ಬಾರಿ ಪೊರ್ಲದ ಪಾತೆರನ್ನು ಪಂತೇರು ಅವೆ ನವೀನ್ಲ ಪಂಪೇರು. ಪತ್ತಪ್ಪೆ ಬಾಲೆಲು 14 ಬರಿತಕಲು ಏದ ಬೇದ ಮರತದು ಒಂಜೇ ಚಪ್ಪರದರಿಟಿ ನಿರೆದು ಒಂಜಿ ಕಂಗೊಂಡು ಉಣ್ಪಿನವೇ ತುಳುನಾಡು. ಪತ್ತಪ್ಪೆ ಬಾಲೆಲು 14 ಬರಿತಕಲು ಏದ ಬೇದ ಮದತ್ತದು ಒಂಜೇ ಚಪ್ಪರದ ಅಡಿಟ್ಟು ನೀರೆದು ಒಂಜಿ ಕಂಗೊಂಡು ಉಣ್ಪಿನವು ತುಳುನಾಡು ಅಥವಾ ತುಳು ಶಕ್ತಿಲು ಪಂಡಿನ ಒಂದು. ವಾ ಕೋಮು ಸಾಮರಸ್ಯ ದಿಪ್ಪು ಅಥವಾ ಪತ್ತಪ್ಪೆ ಬಾಲೆಲು ಪಂಡಿನ ಈ ಶಬ್ದನು ಬಹುಶಃ ಈ ತುಳುನಾಡದ ಮಣ್ಣಡು ಬೊಕ್ಕ ನಮ್ಮ ಸತ್ಯದೈವಲ್ನ ಬಾಯಿಡು ಮಾತ್ರ ಕೇಳ್ರೆ ಸಾಧ್ಯ. ಯಾನ ದಾಯಗ ಪಂಪೆ ಪಣಂದಂಡ ನವೀನ್ ಆಯನ ಅರ್ನ ಪುಸ್ತಕಡು ಪಣಂದು ಪೊಯ್ಲಕನೆ ತುಳುನಾಡದ ದೈವೋಲಿನ ಚರಿತ್ರೆ ಅಥವಾ ಚಳುವಳಿದ ಒಂದು ಭಾಗ ಅದು ತುಳುನಾಂಡ. ಇಡೀ ತುಳುನಾಡದ ದೈವೋಲು ಅಥವಾ ದೇವರ್ನಕುಲು ಹೆಚ್ಚಿನ ಒತ್ತಿಕದಿನ ದಲಿತರಿಗೆ ಶಿಶಿಲ ಅನ್ ಪಂಪ ಡಿ.ಕೆ. ರೇಪಲ್ ಹೊಣಂತಾರೆ ದೇಶಲು ಉಗುತಿಕಿನ ಶಿಶಿಲ ಅಂದದು. ದೇಶಲು ಪಂಪಿನ ದಲಿತದ ಒತ್ತಿಗೆ ಶಿಶಿಲ ದೇವೇರ್ ಸಿಕ್ಕಿಯರು ಅವಿನ ದೇಸಿಲು ಪಂಪಿನ ಊರ್ ನಿಜವಾದ ಶಿಶಿಲ ಪಂಪಿನ ಊರ್ ದಪ್ಪುದರೆ ದೇಸಿಲು ದೆಸಿಲ್ ಅಂದದು. ಬೆಳ್ತಂಗಡಿ ತಾಲೂಕದ ದೆಸಿಲ್ BM ಭಟ್ರೆ ಗೊತ್ತುಂಡು ದೆಸಿಲ್ ಅವು ಶಿಶಿಲ ಅಂದಾಪುಡು. ಪ್ರತಿ ಒಂಜಲ ಪುಟುದಿನಿ ಅಥವಾ ತಿಕ್ಕದಿನಿ ಈ ದಲಿತ ಜನಾಂಗದ ಒಟ್ಟಿಗೆ ಯಾರು ದಾಯಗೆ ಶ್ರಮಿಕರ್ನ ಬದುಕಂದು ಪಂಡ್ ಜನಪದ ಅಂದು ಪಂಡ್ಪೇರು ಪಂಡಂದಾಂಡ ಇಡೀ ತುಳುನಾಡದ ದೈವೋಲು ಏತು ಉಲ್ಲನ ಐಟ್ಲ ಒಂಜಿ ರಾಜಕೀಯ ಉಂಡು. ಗುತ್ತದ ಇಲ್ಲಡು ಬೂಡುದಿಲ್ಲಡುಪ್ಪನವು ರಾಜನ್ ದೈವೋಲು ಎನಲ್ಲ ಕತ್ನಗಲ್ ಇಲ್ಲಡುಪುನ ಮಾಮೂಲಿ ದೈವೋಲು. ದೈವೋಡ್ಲ ರಾಜಕೀಯ ಉಂಡು. ಗುತ್ತದಿಲ್ಲಡುಪುನ ಮಲವಲ್ಲ ದೈವೋಲು ರಾಜನ್ ದೈವೋಲು ಐಕ್ ನಲಿಕೆ ದಯ ಕಟ್ಟಂಡ ಅಪ್ಪಜಿ ಪಂಬದನೇ ಬರೋಡು ಅಥವಾ ಪರವೇನೇ ಬರೋಡು ಕಟ್ರೆಗೆ ಎನ್ನಿಲ್ಲದ ದೈವಗೂ ನಲಿಕೆ ದಯ ಆಪುಡು. ತುಳುನಾಡಿನ ದೈವಗಳ ಅಸ್ತಿತ್ವದ ಪ್ರಶ್ನೆ ಈಗ ಎದುರಾಗಿದೆ. ಆ ದೈವಗಳನ್ನೆಲ್ಲ ಸಹಿತ ಸಾಮ್ರಾಜ್ಯಶಾಹಿಗಳು ಬೇರೆ ಬೇರೆ ಸ್ವರೂಪದಲ್ಲಿ ಬಂದು ಆಪೋಷಣ ತೆಗೆದುಕೊಂಡು ಇವರೇ ದೈವ ನರ್ತನ ಮಾಡ್ತಿರೋ ಹೊತ್ತಿನಲ್ಲಿ ನಿಜವಾದ ದೈವ ಯಾವುದು, ಆ ದೈವದ ನುಡಿ ಏನು ಅನ್ನೋದನ್ನ ಸತ್ಯಲ ಪುಸ್ತಕ ಅನಾವರಣ ಮಾಡುತ್ತೆ ಅನ್ನುವಂಥದ್ದು ನನಗೆ ವಿಶ್ವಾಸ ಇದೆ. ಅದರಿಂದ ಆ ಪುಸ್ತಕವನ್ನ ಓದಲಿಕ್ಕೆ ತುಂಬ ಕುತೂಹಲದಿದ್ದೇನೆ. ಅದರ ತುಂಬ ಕುತೂಹಲವನ್ನು ಹುಟ್ಟಿಸಿದ್ರು ನನಗೆ ನವೀನ್ ಸೂರಿಂಜೆ. ಯಾವುದೇ ಸಿಂಗಾರವನ್ನ ಬಯಸದ, ಅಲಂಕಾರವನ್ನ ಬಯಸದ ತೋಡುದ ನೀರ್ ಗುಡ್ಡೆದ ಪೂ ಎಂದು ನಂಬಿಕೊಂಡದ್ದೇ ನಮ್ಮ ನಿಜವಾದ ತುಳುನಾಡಿನ ದೈವಗಳು. ಆ ದೈವಗಳು ನಮ್ಮ ಮಲೆನಾಡಿಗೆ ಸಹಿತ ಬಂದಿದ್ದಾವೆ ಅಲ್ವಾ? ಕರೆಕ್ಟ್ ಅಲ್ಲ? ನಮ್ಮ ಗುಳಿಗನ ಹುಟ್ಟೂರು ನಮ್ಮೂರು, ಕರೆಕ್ಟ್ ಅಲ್ಲ? ಗುಳಿಗ ಇರೋದು ಕತ್ಲೆಕಾನ, ಕರೆಕ್ಟ್ ಅಲ್ಲ? ಕತ್ಲೆಕಾನದಲ್ಲಿ ಗುಳಿಗ ಹುಟ್ಟಿದ್ದು. ಅಲ್ಲಿ ಘಟ್ಟದಲ್ಲಿ ಹುಟ್ಟಿದ ಗುಳಿಗ ಬಂದು, ಕರೆಕ್ಟ್ ನಾಗೇಶ್ ಕುಮಾರ್, ದಕ್ಷಿಣದಲ್ಲಿ ಇಲ್ಲಿ ಬಂದು ಈ ಜಿಲ್ಲೆಯಲ್ಲಿ ಬಂದು ತನ್ನ ಶಕ್ತಿಯನ್ನು ತೋರಿಸಿದ ಅಂತ ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ನನಗೆ ಅಲ್ಲಿ ನನ್ನ ಗೆಳೆಯರ ಹತ್ರ ಪುಸ್ತಕ ತಗೊಂಡು ನೋಡುವಾಗ ಅದರ ಮುನ್ನುಡಿ ಇದೆಯಲ್ಲ, ಅದು ಇಡೀ ಪಂಚಾಂಗ, ಈ ಪುಸ್ತಕದ ಪಂಚಾಂಗ ಹೇಳ್ತಾ ಇದೆ. ಅದು ಏನು ಅಂದರೆ, ತುಳುನಾಡಿಗಾಗಿ ವೀರ ಮರಣವನ್ನಪ್ಪಿ ದೈವಸ್ಥಾನಕ್ಕೆ ಏರಿದವರಿಗೆ ಈ ಪುಸ್ತಕ ಅರ್ಪಣೆ. ಮತ್ತಲೂ ಈಗಲೂ ಇದನ್ನ ಮಾಡ್ತಿರುವ ಪಾತ್ರಿಗಳಿಗೆ, ದೈವ ಪಾತ್ರಿಗಳಿಗೆ ನನ್ನ ಪುಸ್ತಕ ಅರ್ಪಣೆ ಆಗಿದೆ. ಮತ್ತು ಆ ದೈವ ಪಾತ್ರಿಗಳು, ನಾನು ಅವರ ಬದುಕಿನ ಬಗ್ಗೆ ನಾವು ಒಂದು ಯೋಚನೆ ಮಾಡಬೇಕು ಮತ್ತು ನಾವೆಲ್ಲ ಒಂದು ಧ್ವನಿಯನ್ನು ಎತ್ತಬೇಕು ನವೀನ್. ಅದೇನೆಂದರೆ, ಆ ದೈವ ಪಾತ್ರಿಗಳಿದಾರಲ್ಲ, ಆ ನಿಜವಾದ ದೈವ ಪಾತ್ರಿಗಳಿದಾರಲ್ಲ, ಅವರಿಗೆ 60 ವರ್ಷ ಆದಮೇಲೆ ಮತ್ತೆ ಕುಣಿಲಿಕ್ಕೆ ಆಗೋದಿಲ್ಲ. ಪಾಪ ದೇವರು ಸಹಿತ ಅವ್ರನ್ನ ಕಾಪಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗ್ತದೆ. ಯಾಕಂದರೆ ನಿದ್ದೆ ಬಿಟ್ಟು ಎಲ್ಲ ಬಿಟ್ಟು ನಾವು ಕೊನೆ ಪಕ್ಷ ದೈವ ಪಾತ್ರಿಗಳ ಒಂದು ಡಾಕ್ಯುಮೆಂಟೇಶನ್ ಆಗಬೇಕು. ಅವರಿಗೆ ಸರ್ಕಾರ ಒಂದು ಮಾಸಾಶನ ಕೊಡುವ ರೀತಿಯ ಪ್ರಯತ್ನವನ್ನು ನಾವೆಲ್ಲರೂ ಒಂದು ಧ್ವನಿಯನ್ನು ಎತ್ತಬೇಕು ಅಂತ ನನಗೆ
ಅನಿಸುತ್ತೆ. ನಾಗನ ನಡೆಗೆ ಭೂಮಿ ಇರ್ಬೇಕದು. ಮಣ್ಣಿದ್ರೆ ಮಾತ್ರ ನಾಗನಿಗೆ ನಡೆ ಸಾಧ್ಯ ಅಲ್ವೇ? ನಾವು ಅದನ್ನ ಸಿಮೆಂಟ್ ಕಟ್ಟೆಯನ್ನು ಮಾಡಿ ಇಂಟರ್ಲಾಕ್ಸ್ ಹಾಕಿದ್ರೆ ಕರೆಕ್ಟ್ ಅಲ್ಲ, ನಾಗನ ಮೈ ಸುಟ್ಟೋಗ್ತದೆ. ಸೊ ಇದನ್ನ ನಾವು ಹೇಗೆ ಚರ್ಚೆ ಮಾಡಬೇಕು, ಯಾವ ರೀತಿ ಚರ್ಚೆ ಮಾಡಬೇಕು ಅಂತ ನೋಡಿ, ನಾನು ಗಂಗಾ ಏನು ಇದಾಯ್ತಲ್ಲ ಎಂಥದ್ದು ಮೇಲೆ ಉತ್ತರ ಭಾರತದಲ್ಲಿ ಗಂಗಾ ಅಲ್ಲ ಕುಂಭಮೇಳ ಆದಾಗ ನಮ್ಮ ಆಚೆ ಎಲ್ಲ ಭಾರಿ ವಿಶೇಷ. ನಮ್ಮ ಒಬ್ಬ ಭಾರಿ ಬೇಕಾದ ವೈದ್ಯ ದಂಪತಿಗಳಿಬ್ಬರು ಕುಂಭಮೇಳಕ್ಕೆ ಹೋಗಿದ್ರು. ಹೋಗಿ ಬಂದವರು ನಮ್ಮ ಮನೆಗೆ ಅವರ ಪ್ರೀತಿಯಿಂದ ಬಂದು ನಮ್ಮ ಆಫೀಸ್ನಲ್ಲಿ 1 ಲೀಟರ್ ನೀರನ್ನು ತಂದು ಕೊಟ್ಟರು. ಇದು ತೀರ್ಥ ಅಂತ, ಸಂತೋಷ ಅಂತ ನಮಸ್ಕಾರ ಮಾಡಿ ತೆಗೆದಿಟ್ಟೆ. ಕುಡಿಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ, ಇದನ್ನು ನೀವೇ ಡೈಲಿ ಕುಡಿಬೇಕು, ಆಮೇಲೆ ನಂಗೆ ಕೊಡಬೇಕು ಅಂತ ಹೇಳಿದ್ರು. ನೀವು ಡೈಲಿ ಕುಡಿಬೇಕು, ಆಮೇಲೆ ನನಗೆ ಕೊಡಬೇಕು. ನಾನು ಅವ್ರ ಹತ್ರ ಹೇಳಿದೆ, ಗಂಗೆಯು ಪವಿತ್ರ, ತುಂಗೆ, ನೇತ್ರಾವತಿ, ಕುಮಾರಧಾರನು ಅಷ್ಟೇ ಪವಿತ್ರವಾದದ್ದು. ನನಗೆ ಆಪ್ಟ್ ಆದಂಥ ಸಬ್ಜೆಕ್ಟ್ ಸಿದ್ದನಗೌಡ ಪಾಟೀಲ್ ಹೇಳಿದರು. ಏನದು? ಗಂಗೆಯೇ ಸುಪ್ರೀಂ ಅಂತ ಹೇಳುವಂಥದ್ದೊಂದು ಇದೆಯಲ್ಲ, ಅದೇ ಒಂದು ಸಾಂಸ್ಕೃತಿಕ ಭಯೋತ್ಪಾದನೆ ಅಂತೇಳಿ. ಕರೆಕ್ಟ್ ಅಲ್ಲ? ಸಿದ್ದನಗೌಡ ಪಾಟೀಲ್ ಅದು ಕರ್ನಾಟಕದಲ್ಲಿ ಬಂದ ಭಾರಿ ದೊಡ್ಡ ನರೇಶನ್ ಅದು. ಹಾಗಾಗಿ ನಾವು ಈಗ ಅರ್ಥ ಮಾಡ್ಕೊಳ್ಬೇಕು. ಹಾಗಂತ ಅದನ್ನು ಮಾಡಿದ್ರು ಅಂತೇಳಿ ನಾವು ದಕ್ಷಿಣದಲ್ಲಿ ಒಂದು ಕುಂಭಮೇಳ ಮಾಡಿ ಮತ್ತೆ ಇಲ್ಲಿರುವ ಯಾವುದೋ ಒಂದು ನದಿಯನ್ನ ಮತ್ತೆ ಅದು ಮುಳುಗಿಸಿ ಹಾಕಿದ್ರೆ ಅಲ್ಲಿ ಬಚಾವಾದವಳು ಸರಸ್ವತಿ ಮಾತ್ರ. ಅದಕ್ಕೆ ಅಕ್ಷತ ಪದ್ಯ ಬರಿಬೇಕು. ಯಾಕಂದ್ರೆ ಬಚಾವಾದವಳು ಸರಸ್ವತಿ ಮಾತ್ರ. ಅವಳು ಗುಪ್ತಗಾಮಿನಿ ಅಂತ ನಂಬಿಕೊಂಡಿರೋದ್ರಿಂದ ಅವಳು ಅಪವಿತ್ರ ಆಗಲಿಲ್ಲ. ಮೊನ್ನೆ ಅವಳು ಅಪವಿತ್ರ ಆಗಲಿಲ್ಲ. ಅಪವಿತ್ರ ಆದದ್ದು ಗಂಗೆ ಮತ್ತು ಯಮುನೆಯರು ಮಾತ್ರ. ಹಾಗಾದ್ರಿಂದ ಈ ದೈವಾರಾಧನೆ, ಈ ಸಾಂಸ್ಕೃತಿಕ ಭಯೋತ್ಪಾದನೆ, ಇವುಗಳ ನಡುವೆ ನಮ್ಮ ದೈವಗಳನ್ನ ನಮಗಾಗಿಯೇ ಉಳಿಸಿಕೊಳ್ಬೇಕಾಗಿತ್ತು. ನಮಸ್ಕಾರ. ನಾನು ಸತ್ಯಲು ಪುಸ್ತಕವನ್ನ ಓದ್ತಾ, ಈ ದೈವಗಳ ಕಥನವನ್ನ ಓದ್ತಾ ಹಲವು ಬಾರಿ ಕಣ್ಣೀರಿಟ್ಟಿದ್ದೀನಿ. ಇಲ್ಲಿರುವ ದೈವಗಳು ಯಾರು, ಬಹುತೇಕ ದೈವಗಳು ತಾವು ದೈವಗಳಾಗಬೇಕು ಅಂತ ಬಯಸಿದವರು ಅಲ್ವೇ ಅಲ್ಲ. ಅವರು ದೈವಗಳಾಗಬೇಕು ಅಂತ ಬಯಸಿದವರಲ್ಲ, ಬದಲಿಗೆ ಇಲ್ಲಿನ ಬದುಕನ್ನ, ಚಂದವಾದ ಬದುಕನ್ನ ಬದುಕಬೇಕು ಅಂತ ಬಯಸಿದವರು. ಇಲ್ಲಿ ಚಂದವಾದ ಸಿರಿ ಇರ್ಬೋದು, ಕೋಡದಬ್ಬು ಇರ್ಬೋದು, ಸತ್ಯದೇವತೆ ಇರ್ಬೋದು, ಕಲ್ಲುರ್ಟಿ ಇರ್ಬೋದು, ಯಾರೇ ಆಗಿರ್ಲಿ, ಇಲ್ಲಿ ಈ ಭೂಮಿಯ ಮೇಲೆ ಆ ಬದುಕಿದಾಗ ಅವರು ಒಂದು ಚಂದದ ಕೋಡದಬ್ಬು ಆತ ಚಿಕ್ಕ ಹುಡುಗ. ಅವನು ಯಾವ ತಾಯಿಗೂ ಇಂಥದೊಂದು ಮಗು ಇರಬಾರ್ದ ಅಂತ ಬಯಸುವಂತ ಮಗು ಅವನು. ಆದ್ರೆ ಆ ಕೋಡದಬ್ಬುವಿಗೆ ತಾಯಿ ಇಲ್ಲ. ಆ ತಾಯಿ ತೀರ್ ಹೋಗ್ಬೇಕಿದ್ರೆ ಅದಕ್ಕೆ ಕಾರಣ ಆಗೋದು ಈ ಸಮಾಜದ ಅಸಮಾನತೆ, ಗಂಡಾಳುವಿಕೆ, ಪುರುಷ ಪ್ರಾಧಾನ್ಯ, ಮತಾಂಧತೆ, ಕೋಮುವಾದ, ಸಮಾನತೆ ಇಲ್ಲದೆ ಇರೋದು, ಆಮೇಲೆ ಸಹಿಷ್ಣುತೆ ಇಲ್ಲದೆ ಇರೋದು, ಮತ್ತೆ ಇಲ್ಲಿನ ಒಂದು ಪುರುಷ ಪ್ರಾಧಾನ್ಯತೆ ಜೊತೆಗೆ ಒಂದು ಇರುವ ಒಂದು ಫ್ಯೂಡಲ್ ನೀತಿಗಳು ಎಲ್ಲವೂ ಇಲ್ಲಿನ ಬಹುತೇಕ ಈ ದೈವಗಳು ಅಂತ ಅನ್ನಿಸ್ಕೊಂಡಿದಾರಲ್ಲ, ಈ ದೈವಗಳ ಬದುಕನ್ನೇ ತೆಗೆದು ಅವ್ರ ಬದುಕು ನಾಶ ಆದ್ಮೇಲೆ ಇಲ್ಲಿ ದೈವಗಳು ಅಂತ ಹೇಳಿ ಇವತ್ತು ಪೂಜೆ ಮಾಡ್ತಾ ಇದೀವಿ. ಇವತ್ತು ದೈವಗಳಿದೆ, ಇವ್ರನ್ನೆಲ್ಲ ಪೂಜೆ ಮಾಡ್ತೀವಿ. ಇವರು ಇಲ್ಲಿನ ಅಸಮಾನತೆ ವಿರುದ್ಧ ಹೋರಾಡಿದವರು, ಇಲ್ಲಿನ ಶೋಷಣೆಯ ವಿರುದ್ಧ ಹೋರಾಡಿದವರು, ಸಮಾನತೆಯ ಸಮಾಜಕ್ಕಾಗಿ ಹಂಬಲಿಸಿದವರು, ಸಹಿಷ್ಣುಯುತ ಸಮಾಜಕ್ಕಾಗಿ ಹಂಬಲಿಸಿದವರು. ಆದ್ರಿಂದ ಈ ದೈವಗಳನ್ನ ಇಟ್ಕೊಳ್ಳೋಣ. ಇವರೆಲ್ಲ ದಾರಿದೀಪಗಳು ನಿಜ. ಆದ್ರೆ ಇನ್ಯಾರು ಈ ಸಮಾಜದಲ್ಲಿ ದೈವಗಳಾಗೋದು ಬೇಡ. ಈ ಸಮಾಜದಲ್ಲಿ ಒಂದು ಚಂದದ ಬದುಕನ್ನ, ಒಂದು ಸುಂದರವಾದ ಬದುಕನ್ನ, ಅಂದ್ರೆ ಅವರ ಶ್ರಮ, ಅವರ ಒಂದು ಬದುಕಿನ ಒಂದು ಲವಲವಿಕೆ, ಬದುಕಿನ ಪ್ರೀತಿ, ಇಂಥ ಒಂದು ಬದುಕಿನ ಪ್ರೀತಿಯುಳ್ಳ ಬದುಕು, ಇಂಥ ಒಂದು ಬದುಕನ್ನ ನಡೆಸಲಿಕ್ಕೆ ಈ ಸಮಾಜದಲ್ಲಿರುವ ಅಸಮಾನತೆ, ಈ ಶೋಷಣೆ, ಇವನ್ನೆಲ್ಲ ತೊಲಗಿಸಕ್ಕೆ ಕೊನೆ ಪಕ್ಷ ನಮ್ಮ ಮನೆಗಳಲ್ಲಿ ಅಸಮಾನತೆ ಇಲ್ದಿದ್ದಾಗೆ, ನಮ್ಮ ಕುಟುಂಬದಲ್ಲಿ ಅಸಮಾನತೆ ಇಲ್ದಿದ್ದಾಗೆ, ನಮ್ಮ ಕುಟುಂಬಗಳಲ್ಲಿ ಗಂಡಾಳುವಿಕೆ ಇಲ್ದಿದ್ದಾಗೆ, ಹೆಣ್ಣಿನ ಅಸ್ಮಿತೆಗೆ ಬೆಲೆ ಇರುವ ಹಾಗೆ ಮಾಡಿದ್ರೆ ಅದು ನಿಜವಾದ ಒಂದು ದೈವದ ಪೂಜೆ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ. ನವೀನ್ ಅವರ ಪುಸ್ತಕ ಇದಕ್ಕೆ ಪ್ರೇರಣೆ ಆಗ್ಲಿ, ಇದಕ್ಕೆ ಪ್ರೇರಕ ಆಗ್ಲಿ ಅಂತ ಹೇಳ್ತಾ ಇಂಥದೊಂದು ಪುಸ್ತಕವನ್ನ ಬರೆದ ನವೀನ್ ಅವರನ್ನ ಅಭಿನಂದಿಸ್ತೀನಿ, ದೈವಗಳಿಗೆ ನಮಸ್ಕರಿಸ್ತೀನಿ. ದೈವಗಳು ದಾರಿದೀಪ ಆಗ್ಲಿ. ಆದ್ರೆ ಈ ದೈವಗಳು ಕೊಟ್ಟ ಸಂದೇಶ ಏನಿದೆ, ಇಲ್ಲಿ ಇರುವ ಭೂಮಿಯ ಮೇಲಿರುವ ಎಲ್ಲರೂ ಸಮಾನರು, ಸಮಾನ ಹಕ್ಕುಳ್ಳವರು, ಸಮಾನವಾದ ಬದುಕಿನ ಹಕ್ಕುಳ್ಳವರು. ಬಹುಶಃ ಸತ್ಯ ಹೇಳಬೇಕಾದ್ರೆ
ನಮಗೆ ಧೈರ್ಯ ಇರಬೇಕು. ಸತ್ಯ ಹೇಳಬೇಕಾದ್ರೆ ಧೈರ್ಯ ಇರಬೇಕು. ಅದರಲ್ಲೂ ಕೂಡ ತುಳುನಾಡಿನ ನಾಡಿ ಮಿಡಿತಾಗಿರ್ತಕ್ಕಂತಹ ದೈವಗಳ ಬಗ್ಗೆ ಸತ್ಯ ಹೇಳಬೇಕಂತ ಹೇಳಿದ್ರೆ ಅವರಿಗೆ ಎಂಟೆದೆನೇ ಇರಬೇಕು. ನವೀನ್ ಸೂರಿಂಜೆ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಈ ದೈವದ ವಿಶ್ಲೇಷಣೆಗಳನ್ನು ಆಗಾಗಲೇ ನಮ್ಮ ಹಿರಿಯರಾದ ಗಣನ್ ಶೆಟ್ಟಿ ಅಕ್ಕಾರವರು, ಆತ್ಮೀಯರಾದ ಅಮೃತ ಶೆಟ್ಟಿ ಅವರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ದೈವಗಳ ಬಗ್ಗೆ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಏನು ಬಹಳ ಪ್ರತಿರೋಧಗಳು ಕೂಡ ವ್ಯಕ್ತ ಆಗಬಹುದು ಅನ್ನುವ ಒಂದು ಆತಂಕನೂ ಕೂಡ ನಮ್ಮ ಜೊತೆ ಇದೆ. ಯಾಕಂತ ಹೇಳಿದ್ರೆ ನವೀನ್ ಸೂರಿಂಜೆ ಅವರು ನಮ್ಗೆ ಗೊತ್ತಿರುವ ಹಾಗೆ ನಮ್ಮ ಕರಾವಳಿ ಭಾಗದ ಒಬ್ಬ ದಿಟ್ಟ ಪತ್ರಕರ್ತ, ನೇರ ನಿಷ್ಠುರವಾದಿ ಬರಹಗಾರ, ಲೇಖಕ. ಅವರು ಪ್ರಾರಂಭದಲ್ಲಿ ಕರಾವಳಿ ಅಲೆ ಪತ್ರಿಕೆಯಲ್ಲಿದ್ದಾಗ ಅವರು ಬರೀತಾ ಇದ್ದಂತಹ ಬರಹಗಳು ಈ ನಾಡಿನ ಎಲ್ಲ ಇಲಾಖೆಗಳನ್ನು ಎಚ್ಚರಿಸ್ತಾ ಇತ್ತು, ಭ್ರಷ್ಟರನ್ನು ಎಚ್ಚರಿಸ್ತಾ ಇತ್ತು. ಅಂತಹ ಒಂದು ನಿಷ್ಠುರವಾದ ವರದಿಗಳನ್ನು ಅವರು ಮಾಡ್ತಾ ಇದ್ರು. ನವೀನ್ ಸೂರಿಂಜೆ ಅವರ ಇದು 6ನೇ ಕೃತಿ ಈಗ ಹೊರ ಬರ್ತಾ ಇದೆ. ಬಹುಶಃ ಇದು ಅತ್ಯಂತ ಅಮೂಲ್ಯವಾದ ಕೃತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರಿಂದ ಇನ್ನಷ್ಟು ಬರಹಗಳು, ಲೇಖನಗಳು, ಪುಸ್ತಕಗಳು ಹೊರ ಬರಲಿ ಅಂತ ಆಶಿಸ್ತೇನೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಬಹುಶಃ ಎಲ್ಲವನ್ನು ಆಗ ಮಾತಾಡ್ತಾ ನಮ್ಮ ಮುನೀರ್ ಕಾಟಿಪಳ್ಳ ಅವರು ಹೇಳಿದ್ರು, ಬಹಳ ವಾಸ್ತವ ಸ್ಥಿತಿಯನ್ನು ದಾಖಲೆ ಸಹಿತ ನಿರೂಪಿಸಬಲ್ಲಂತಹ ಒಬ್ಬ ಏಕೈಕ ಬರಹಗಾರ ಅಂತ ಹೇಳಿದ್ರೆ ಅದು ನವೀನ್ ಸೂರಿಂಜೆ ಅವರಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾವು ರಾಜ್ಯ ಮಟ್ಟದಲ್ಲಿ ನೋಡಿದ್ರೆ ಬಹಳಷ್ಟು ಲೇಖಕರುಗಳಿದ್ದಾರೆ, ಅವಾಗವಾಗ ಸಂಬಂಧಿಸಿದ ವಿಷಯಕ್ಕೆ ಸಕ್ಕಾಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಾರೆ. ಬಟ್ ಆ ಒಂದು ಕೊರತೆ ನಮ್ಮ ಕರಾವಳಿ ಭಾಗದಲ್ಲಿದೆ. ಪುಸ್ತಕ ರೂಪದಲ್ಲಿ ಅದನ್ನು ದಾಖಲು ಮಾಡುವಂತಹ ಲೇಖಕರ ಕೊರತೆ ಇತ್ತು. ಆ ಒಂದು ಕೊರತೆ ಇರ್ತಕ್ಕಂತಹ ಲೇಖಕರ ಸ್ಥಾನವನ್ನು ಈಗ ನವೀನ್ ಸೂರಿಂಜೆ ಅವರ ಪ್ರಪ್ರಥಮವಾಗಿ ಅದನ್ನು ತುಂಬಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಅಧ್ಯಕ್ಷ ಮಾತನ್ನು ನಾನಿಲ್ಲಿ ಮುಕ್ತಾಯಗೊಳಿಸ್ತೇನೆ.